ಹೇಳ್ತಿದ್ರಿಂದ ಅಂದರೆ ಇದುವರೆಗೂ ಕೂಡ ಇನ್ನೂ ಇವರು ಅಂತ ಪೂರ್ತಿಯಾಗಿ ಸಾಬೀತಾಗದೇ ಇದ್ದರೂ ಕೂಡ ಹಲವಾರು ಜನರ ಮೇಲೆ ಈಗ ಮೊಕದ್ದಮೆಗಳು ನಡೀತಾ ಇವೆ. ಗೌರಿ ಲಂಕೇಶನ್ನು ಒಳಗೊಂಡು ಗೌರಿ ಲಂಕೇಶ್ ಹತ್ಯೆ ಯಾಕಾಯಿತು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಗೊತ್ತು. ಅಂದರೆ ಸ್ಥಾಪಿತ ಹಿತಾಸಕ್ತಿಗಳು, ಪಟ್ಟಭದ್ರ ಹಿತಾಸಕ್ತಿಗಳು ಯಾವಿವೆ ಅವುಗಳನ್ನು ಯಾರೂ ಕೂಡ ಮುಖ್ಯವಾಗಿ ಅಧಿಕಾರಸ್ಥರು ಅವರನ್ನು ಒಪ್ಪೋದಿಲ್ಲ, ಅವರನ್ನು ಇಷ್ಟಪಡೋದಿಲ್ಲ. ಕೇವಲ ಒಪ್ಪೋದಿಲ್ಲ, ಇಷ್ಟಪಡೋದಿಲ್ಲ ಅಲ್ಲ, ಅವರನ್ನು ಹಾಳು ಮಾಡೋದಕ್ಕೆ, ಅವರನ್ನು ಇಲ್ಲವಾಗಿಸೋದಕ್ಕೆ ಅವರು ಯಾವಾಗಲೂ ಕೂಡ ತುದಿಕಾಲಿನಲ್ಲಿರ್ತಾರೆ. ಮತ್ತು ಅವರು ತಮ್ಮ ಅಧಿಕಾರವನ್ನು ಬಳಸಿ, ಅದು ತುಂಬ ಮುಖ್ಯ, ತಮ್ಮ ಅಧಿಕಾರವನ್ನು ಬಳಸಿ ಆ ಧ್ವನಿಗಳನ್ನು ಸುಮ್ಮನಾಗಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಹೆಚ್ಚಿನವ್ರ ವಿಷಯ, ಹೆಚ್ಚಿನವ್ರನ್ನ ಅವರನ್ನು ಯಾರು ಏನು ತುಂಬ ಹಿಂಸೆ ಕೊಟ್ಟಿದ್ದು ಮತ್ತೊಂದು ಇಲ್ಲ. ಆದರೆ ಒಂದು ನೆನಪಿಟ್ಕೊಳ್ಳಿ, ಇವತ್ತಿಗೂ ಹೆಚ್ಚಿನವ್ರ ಬಗ್ಗೆ ಭಾಳಷ್ಟು ಜನ ಮಾತಾಡ್ತಾರೆ. ಹೆಚ್ಚಿನ ವಿಚಾರವಾದಿ, ಮತ್ತೊಂದು ಹಾಸ್ಯ, ಅದು ಇದು ಅಂತ. ಮತ್ತು ನನಗೆ ಗೊತ್ತು, ಯಾಕೆಂದರೆ ನಾನೇ ನ್ಯಾಷನಲ್ ಕಾಲೇಜಿನಲ್ಲಿ 36 ವರ್ಷ ಇಂಗ್ಲೀಷ್ ಮೇಷ್ಟ್ರಾಗಿ ಕೆಲಸ ಮಾಡಿದ್ದೀನಿ. ಭಾಳಷ್ಟು ಜನ ಇದ್ದಾರೆ, ನಮಗೆ ತುಂಬ ಒಳ್ಳೆಯ ಗುರು, ನಾವು ಜೊತೆ ಕೂತ್ಕೊಂಡು ಕಡಕ ತಿಂತಾ ಇದ್ವಿ, ಈ ರೀತಿ ಎಲ್ಲ ಮಾತಾಡ್ತಿರ್ತಾರೆ. ಆದರೆ ಅವರ ವೈಚಾರಿಕತೆ ಇದೆಯಲ್ಲ, ಅದನ್ನು ನಿಜವಾಗ್ಲೂ ಎಷ್ಟು ಜನ ಅದನ್ನು ಪಾಲಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ದೊಡ್ಡ ಅನುಮಾನ ಇದೆ. ಜ್ಯೋತಿಷ್ಯದ ಬಗ್ಗೆ ಮತ್ತು ಜ್ಯೋತಿಷ್ಯದ ವಿರುದ್ಧವಾಗಿ ಅವರು ಮಾತಾಡ್ತಿದ್ರು. ಆದರೆ ಅವರ ಪಟ್ಟಶಿಷ್ಯರು ನಾವು ಅಂತ ಹೇಳ್ಕೊಳ್ಳೋರೆ ಎಷ್ಟೋ ಜನ ಮಹಾ ಜ್ಯೋತಿಷ್ಯರಾಗಿದ್ದಾರೆ. ಒಬ್ರು ಯಾರೋ ರಾಜಗುರು ಅಂತ ಹೇಳ್ಕೊಳ್ತಾರೆ, ಅವ್ರ ಅಂಥದ್ದು ಹೆಸರಿದೆ. ಅವರು ಕೂಡ ನಾನು ಅವರ ಮಹಾ ಶಿಷ್ಯ ಅಂತ ಹೇಳ್ತಾರೆ. ನಿಜವಾದಂಥ ಅರ್ಥದಲ್ಲಿ ಅವ್ರ ಶಿಷ್ಯ ಆದರೆ ಅವರ ಜ್ಯೋತಿಷ್ಯವನ್ನು ಪಕ್ಕಕ್ಕೆ ಇಡಬೇಕು. ಜ್ಯೋತಿಷ್ಯವನ್ನು ಇಡ್ತಾರೋ ಇಲ್ವೋ, ಆದರೆ ಅವ್ರು ಮಾಡ್ತಾ ಇರೋವಂಥದ್ದು ದುಡ್ಡುಗೋಸ್ಕರ ಮಾಡೇ ಮಾಡ್ತಾರೆ. ಕೆಪ್ಲರ್ ಒಬ್ಬ ಸೈಂಟಿಸ್ಟ್, ಚಟರ್ಜಿ, ಸೊ ಆಲ್ ದಿ ಪೀಪಲ್ ನೋ ಅಬೌಟ್. ಆ್ಯಂಡ್ ಈ ಕೆಪ್ಲರ್ ಕೂಡ ಒಬ್ಬ ಸೈಂಟಿಸ್ಟ್ ಆಗಿದ್ದು, ಹಿ ವಾಸ್ ಆಲ್ಸೋ ಎ ಪ್ರೊಫೆಷನಲ್ ಆಸ್ಟ್ರಾಲಜರ್ ಆ್ಯಂಡ್ ಇಟ್ ವಾಸ್ ಕ್ವೈಟ್ ಆಫನ್ ಮೆನ್ಷನ್ಡ್. ಯಾಕೆಂತಂದರೆ ಇಟ್ ವಾಸ್ ಪಾಸಿಬಲ್ ಫಾರ್ ಹಿಮ್ ಟು ಅರ್ನ್ ಮನಿ, ಇಟ್ ವಾಸ್ ಹಿಸ್ ಲೈವ್ಲಿಹುಡ್. ಸೊ ಹೀಗೆ ಜ್ಯೋತಿಷ್ಯ ಒಂದು ಮೂಢನಂಬಿಕೆ ಮತ್ತು ಇನ್ನೊಂದು ಅವರ ಜೀವನ ಮಾರ್ಗ. ಹೀಗೆ ಹಲವಾರು ವಿಷಯಗಳಲ್ಲಿ ಹಾಗೇನೆ ಈಗ ವಿಷಯ ಪೂರ್ತಿ ಆಗಲಿಲ್ಲ. ಹಾಗೆ ಅವ್ರ ಬಗ್ಗೆ ಎಷ್ಟೇ ಗೌರವದಿಂದ ಜನ ಮಾತನಾಡಿದ್ರು ಕೂಡ, ಅಸೆಂಬ್ಲಿನಲ್ಲಿ ಮಾತಾಡ್ತಿದ್ರು, ಎಷ್ಟು ಮಟ್ಟಿಗೆ ನಿಜವಾಗ್ಲೂ ಕೂಡ ಜನ ಅವರ ಚಿಂತನೆಯನ್ನು ಪಾಲಿಸ್ತಾ ಇದ್ದಾರೆ ಅನ್ನೋದು ದೊಡ್ಡ ಪ್ರಶ್ನೆ. ನಾನು ಬೆಳಗ್ಗೆ ತಮಾಷೆಯಾಗಿ ಯಾರಾದರೂ ಹೇಳ್ತಿದ್ದೆ, ಪ್ರಶ್ನಿಸದೆ ಒಪ್ಪಬೇಡಿ ಅಂತ. ಭಾಳಷ್ಟು ಜನ ನೋಡಿರ್ತೀರ, ಕ್ವಶನ್ ಮಾರ್ಕ್ ಇದೆ ಅಲ್ಲಿ. ಈಗಲೂ ಇದೆ, ಮ್ಯಾನೇಜ್ಮೆಂಟ್ ಚೇಂಜ್ ಆಗಿದೆ, ಇವರ ರೀತಿ ನೀತಿಗಳೇ ಬದಲಾಗಿವೆ, ಆದರೂ ಕ್ವಶನ್ ಮಾರ್ಕ್ನ ಹಾಗೆ ಉಳಿಸ್ಕೊಂಡಿದ್ದಾರೆ. ನಾನು 36 ವರ್ಷ ಇದ್ನಲ್ಲ, ಸೊ ಜೊತೆ ಜಗಳಾಡ್ತಾ ಇದ್ವಿ, ತಮಾಷೆ ಮಾಡ್ತಿದ್ವಿ. ನಾನು ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಆಗಿದ್ದಾಗ ಹಲವಾರು ಭಿನ್ನಾಭಿಪ್ರಾಯಗಳು ಇದ್ವು, ತಾತ್ವಿಕ ಭಿನ್ನಾಭಿಪ್ರಾಯಗಳು ಮಾತ್ರ, ವೈಯಕ್ತಿಕವಾಗಿ ಎಂದೂ ಇಲ್ಲ. ವೈಯಕ್ತಿಕವಾಗಿ ಆಗಿದ್ದರೆ ನನ್ನ ಅವರು ಪ್ರಿನ್ಸಿಪಾಲ್ ಆಗಿ ಬಿಡ್ತಿರಲಿಲ್ಲ. ಆ ಪ್ರಶ್ನೆ ಬಗ್ಗೆ ನಾನು ತಮಾಷೆ ಮಾಡೋದು, ಪ್ರಶ್ನಿಸದೇ ಒಪ್ಪಬೇಡಿ ಅಂತ. ಅಡ್ಮಿನಿಸ್ಟ್ರೇಷನ್ ಇರುತ್ತಲ್ಲ, ಸೊ ಸಾರ್ ಕರೆಕ್ಟ್, ನಿಮ್ಮದು ಒಳ್ಳೆ ಪಾಲಿಸಿ ಇದು, ಪ್ರಶ್ನೆ ಮಾಡಿ ಆಮೇಲೆ ಒಪ್ಪಿ. ಪ್ರಶ್ನಿಸದೇ ಒಪ್ಪಬೇಡಿ ಅಂತಂದರೆ ಪ್ರಶ್ನೆ ಮಾಡಿ ಆಮೇಲೆ ನಾನು ಹೇಳಿದ್ರೆ ಒಪ್ಪಿ ಅಂತ. ಹಾಗೆ ಆಗ್ತಾಯಿತ್ತು. ಅವರು ದೊಡ್ಡವರು, NESಗಾಗಿ ತಮ್ಮ ಜೀವನವನ್ನೇ ಉಡುಪಾಗಿದಂಥವರು. ಹಾಗಾಗಿ ಅವರ ವಿಷಯದಲ್ಲಿ ಕೆಲವು ಯಾಕೋ ಸರಿ ಇಲ್ಲ ಅಂತ ಅನಿಸಿದ್ರು ಕೊನೆಯಲ್ಲಿ ಅವರ ಬಗ್ಗೆ ಗೌರವದಿಂದ, ಅದೇನು ಮೂಢನಂಬಿಕೆ ತುಂಬಿರುವಂಥ ಯಾವುದೋ ವಿಷಯ ಇರ್ತಿರಲಿಲ್ಲ, ಏನೋ ಅಡ್ಮಿನಿಸ್ಟ್ರೇಷನ್ಗೆ, ಆಡಳಿತಕ್ಕೆ ಸಂಬಂಧ ವಿಷಯ ಪಟ್ಟಿದ್ದು. ಅಂದರೆ ಹಿ ವಾಸ್ ಎ ಡೆಮೋಕ್ರಾಟ್. ಈಗ ಮುಖ್ಯವಾಗಿ ನನ್ನಲ್ಲಿ ಇಟ್ಕೊಳ್ಬೇಕಾದ್ದು ಅಂತಂದರೆ, ಈ ಪ್ರಶ್ನೆ ಮಾಡಿ ಅಂತಂದಾಗ, ಪ್ರಶ್ನೆ ಮಾಡೋದಕ್ಕೆ ನಾವು ಬೇರೆಯವ್ರನ್ನ ಬಿಟ್ಟಾಗ ಅರ್ಥ ಏನು ಅಂತಂದರೆ, ಇನ್ನೊಬ್ಬ ವ್ಯಕ್ತಿ ಕೂಡ ನನ್ನ ಸಮಾನ, ಅವನ ಅಭಿಪ್ರಾಯಕ್ಕೆ ಎಷ್ಟು ಪ್ರಾಮುಖ್ಯತೆ ಅಂತಂದರೆ, ನನ್ನ ಅಭಿಪ್ರಾಯಕ್ಕೆ ನಾನು ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಕೊಡ್ತೇನೆ, ಅಷ್ಟೇ ಪ್ರಾಮುಖ್ಯತೆಯನ್ನು ಅವನ ಎದುರುಗಡೆ ಇರ್ತಾರಲ್ಲ ಅವನ ಅಭಿಪ್ರಾಯಕ್ಕೂ ಕೊಡ್ತೀನಿ ಅನ್ನೋದಿದೆಯಲ್ಲ, ಅದು ಮೂಲಭೂತವಾಗಿ ಒಂದು ಜನತಾಂತ್ರಿಕ ಪ್ರಜಾತಾಂತ್ರಿಕ ಧೋರಣೆ. ಈ ಧೋರಣೆ ಇಲ್ಲದೇ ಇದ್ರೆ ಏನಾಗುತ್ತೆ ಅಂತಂದರೆ, ಆಡಳಿತದಲ್ಲಿ ಇರೋರಿಗೆ ಜನ ಎಲ್ಲ ಪ್ರಶ್ನೆ ಮಾಡೋರನ್ನ ಯಾವುದೋ ಒಂದು ಕೇಸ್ ಯಾವುದೋ ಕೇಸ್ ಹಾಕ್ಬಿಡೋದು, ಭೀಮಾ ಕೋರೆಗಾಂವ್ ಕೇಸ್ ಅಂತೇಳಿ, ಆನಂತೇಳಿ ತುಂಡೆ ಅಂಥವ್ರನ್ನ, ವರವರರಾವ್ ಅಂಥವ್ರನ್ನ, ಸುರೇಶ್ ಗಾರ್ಡಿಂಗ್ ಅಂಥವ್ರನ್ನ, ಸುಧಾ ಭಾರದ್ವಾಜ್ ಅಂಥವ್ರನ್ನ, ಹೀಗೆ ಇನ್ನೂ ಬಹಳಷ್ಟು ಜನ ಇನ್ನೂ ಜೈಲಿನಲ್ಲೇ ಇದ್ದಾರೆ.
ಅಥವಾ ಇನ್ನು ಆಚೆ ಇರೋರನ್ನ ಇವರನ್ನು ಅರ್ಬನ್ ನಕ್ಸಲ್ ಅಂತ ಕರೆಯೋದು, ಅಥವಾ ಇನ್ನು ಹೊಸದಾಗಿ ಹೊಸ ಪದಗಳನ್ನ ಸೃಷ್ಟಿಸೋದು ನಮ್ಮ ಆಡಳಿತದಲ್ಲಿರೋದಕ್ಕೆ ತುಂಬ ಇಷ್ಟ. ಇವಾಗ ಹೊಸದಾಗಿ ದಿಮಾಗಿ ನಕ್ಸಲ್ ಅಂತ. ಆದರೆ ಈ ದಿಮಾಗಿ ನಕ್ಸಲ್ ಅಂದಾಗ ಒಂದು ವಿಷಯವನ್ನು ಅವ್ರು ಒಪ್ಕೊಂಡಿದ್ದಾರೆ, ಈ ನಕ್ಸಲರು ದಿಮಾಕಿಗಳು ಅಂತ. ದಿಮಾಕು ಅಲ್ಲ, ಕನ್ನಡದ ದಿಮಾಕು ಅಲ್ಲ, ದಿಮಾಕ್ ಬುದ್ಧಿ ಇರೋವಂಥವ್ರು ಅಂತ. ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ಇವರು ಬುದ್ಧಿ ಇರೋರು ಅಂತ. ಅದಕ್ಕೆ ಒಬ್ರು ಯಾರೋ ಬಿ ಜೆ ಪಿಯವ್ರು ಹೇಳ್ತಿದ್ರು ಅಂತ, ಕೇರಳದಲ್ಲಿ ಬಿ ಜೆ ಪಿ ಗೆಲ್ಲಕ್ಕಾಗಲ್ಲ, ಯಾಕೆ ಅಂದರೆ ಅಲ್ಲಿ ಭಾಳ ಜನ ಓದ್ಕೊಂಡಿದ್ದಾರೆ ಅಂತ. ಅಂದರೆ ಅಲ್ಲೇ ಅವ್ರಿಗೆ ಗೊತ್ತಿಲ್ಲದೇನೆ ಅವರು ತಮ್ಮ ವೀಕ್ನೆಸ್ ಬಗ್ಗೆ ಮತ್ತು ಜನರ ವಾಸ್ತವತೆ ಏನಿದೆ ಅದರ ಬಗ್ಗೆ ಮಾತಾಡ್ತಿದ್ರು. ಈ ಸ್ವಲ್ಪ ನಾನು ರಾಜಕೀಯ ಬಂದಿದ್ದರೂ ಕೂಡ ಅದು ಬರಲೇಬೇಕಾಗತ್ತೆ. ಯಾಕೆಂದರೆ ಯಾವುದೇ ಚಿಂತನೆ ಬಗ್ಗೆ ಮಾತಾಡುವಾಗ, ಯಾವುದೇ ವೈಚಾರಿಕತೆ ಬಗ್ಗೆ ಮಾತನಾಡುವಾಗ, ಜೀವನದ ಬಗ್ಗೆ ಮಾತನಾಡುವಾಗ ರಾಜಕಾರಣ ಇಲ್ದಿರ ಜೀವನ ಇಲ್ಲ. ನಾನು ಇಲ್ಲಪ್ಪ, ನಾನು ರಾಜಕೀಯ ನನಗೆ ಬೇಕಾಗಿಲ್ಲ ಅಂತಂದರೆ ನನಗೆ ರಾಜಕೀಯ ಬೇಡ ಅನ್ನೋದೇ ದೊಡ್ಡ ರಾಜಕೀಯ. ಅದನ್ನು ಜನ ಅರ್ಥ ಮಾಡ್ಕೊಳ್ಳಬೇಕಾಗುತ್ತೆ. ಹಾಗಾಗಿ ಹಲವಾರು ಇದ್ರ ಬಗ್ಗೆ ಮಾತಾಡ್ತಾ ಹೋದರೆ ಸಾಕಷ್ಟು ಮಾತನಾಡ್ಬೋದು. ಆದರೆ ಈಗ ಒಂದು ಸಾಂಕೇತಿಕವಾಗಿ ಕೆಲವು ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡಲೇಬೇಕಾಗಿರೋದ್ರಿಂದ ಕೆಲವು ವಿಷಯಗಳನ್ನ ಹೇಳಿದ್ದೇನೆ.